ನಾಲ್ಕು ಜನ ಮಾಡ್ಕೊಡ್ರಿ ಬಡವ್ರಕ ಬೇರೆಯವ್ರಕ ಇದು ನೋಡಮ್ಮ ಕಾಂಟ್ಯಾಕ್ಟ್ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮ ಪಂಚಾಯಿತಿಗೆ ಸೇರಿದ ತಪಸಮಾಕಲಹಳ್ಳಿ ಗ್ರಾಮದ ಸ್ವಪ್ನ ಎಂಬುವವರು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಿರ್ಮಿಸಿಕೊಂಡಿದ್ದ ವಾಸದ ಶೆಡ್ಡು ತೆರವು ಸ್ಥಳಕ್ಕೆ ಡಾಕ್ಟರ್ ಕೆಂಪರಾಜು ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಹಣವಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಎಂಬಂತಾಗಿದ್ದು ತಪಸಮಾಕಲಹಳ್ಳಿಯ ಸ್ವಪ್ನ ಎಂಬುವವರು ಪೂರ್ವಜರ ಕಾಲದಿಂದಲೂ ವಾಸಿಸುತ್ತಿದ್ದ ಶೆಡ್ ಅನ್ನು ಏಕಾಏಕಿ ಪೊಲೀಸರ ಮೂಲಕ ತೆರವುಗೊಳಿಸಿದ್ದು ಅದರಲ್ಲೂ 3 ದಿನಗಳ ಹಿಂದೆ ನೋಟಿಸ್ ಕೊಟ್ಟು ತಕ್ಷಣ ತೆರವು ಮಾಡಿದ್ದಾರೆಂದ್ರೆ ಇನ್ನೆಷ್ಟು ರಾಜಕೀಯ ವೈಷಮ್ಯ ಆ ಕುಟುಂಬದ ಮೇಲಿರಬಹುದು ಎಂದು ಆರೋಪಿಸಿದ ಅವರು ಪಿಡಿಒ ಮತ್ತು ಇಒ ಯಾರನ್ನ ಮೆಚ್ಚಿಸಲಿಕ್ಕೆ ಮಹಿಳೆಯರನ್ನ ತಮ್ಮ ಮನ ಬಂದಂತೆ ಪೊಲೀಸರ ಮೂಲಕ ಎಳೆದು ಹಾಕುತ್ತಾ ತಮ್ಮ ದೌರ್ಜನ್ಯ ಸಾಮಾಜಿಕವಾಗಿ ತೋರಿದ್ದು ಎಷ್ಟರ ಮಟ್ಟಿಗೆ ಮಹಿಳೆಯರಿಗೆ ತಾಲೂಕಿನಲ್ಲಿ ರಕ್ಷಣೆ ಇದೆ. ಇವತ್ತು ಸುಮಾರು 70-80 ವರ್ಷದಿಂದ ಜಾಗದಾಗೆ ಗ್ರಾಮ ಠಾಣಾ ಜಾಗದಾಗಿರೋಂಥ ಮನೆಗಳನ್ನ ಇವರು ರಾಜಕೀಯ ದ್ವೇಷಕ್ಕೆ ರಾಜಕೀಯ ತೆವಲಿಗೆ ಬಂದು ಬಡವ್ರನ್ನ ಆಚೆ ಹಾಕಿ ಅವ್ರ ನಿವೇಶನ ಕಿತ್ಕೊಂಡಿದ್ದಾರೆ. ಕಿತ್ಕೊಳ್ಳಿ, ಅವ್ರಿಗೇನು ಅರ್ಜೆಂಟ್ ಬೇಕಾ ಕಿತ್ಕೊಳ್ಳಿ. ಜಾಗ ಎಲ್ಲಿ ಇಲ್ಲ ಅಂದರೆ ಸರ್ಕಾರಿ ಜಮೀನು ಎಲ್ಲೂ ಇಲ್ಲ ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಮಾಡಲಿ. ಗ್ರಾಮ ಠಾಣಾ ಜಾಗದಾಗ ಬಂದ್ಬಿಟ್ಟು ಅವರು 100 ವರ್ಷಗಳಿಂದ ವಾಸ ಮಾಡ್ತಾರೋದು ಸಾಕ್ಷಿ ಹುಣಸೆ ಮರನೇ. ಅದು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಒಂದು 10-15 ದಿನ ನೋಟಿಸ್ ಕೊಟ್ಟು ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿ ಅವ್ರಿಗೆ ಗೊತ್ತಿರೋದನ್ನ ಹೇಳ ಮಾಡಿ ಏನು ಕಾನೂನು ಪ್ರಕಾರ ಮಾಡ್ಕೊಂಡರು. ನಮಗೆ ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗ ಇವ್ರಿಗೆಲ್ಲ ಅನ್ಯಾಯ ಆಗಿದೆ. ನೀವು ನ್ಯಾಯ ಕೊಡಿಸಿಲ್ಲ ಅಂದರೆ ಕಾನೂನು ಪ್ರಕಾರವಾಗಿ ನಿಮ್ಮನ್ನು ನಾವು ಕೋರ್ಟ್ಗೆ ಎಳಿತೀರಿ. ಇನ್ನು ಸ್ಥಳದಿಂದಲೇ ಪಿಡಿಒಗೆ ಕರೆ ಮಾಡಿ ಮಾತನಾಡಿದ ಅವರು, ನೀವು ಬಡವರ ಸೇವೆ ಮಾಡಲಿಕ್ಕ ಇರೋದು ಅಥವಾ ಸಿರಿವಂತರ ಸೇವೆ ಮಾಡಲಿಕ್ಕ? ನಿಮಗೆ ಅಷ್ಟು ಸರ್ಕಾರಿ ಸ್ವತ್ತನ್ನು ಉಳಿಸುವ ಇಚ್ಛಾಶಕ್ತಿ ಇದ್ದರೆ ತಾಲೂಕಿನ ಸಿಮೆಂಟ್ ಕಾರ್ಖಾನೆ ಹಾಗೂ ಸೋಲಾರ್ ಘಟಕಗಳಲ್ಲಿ ಮೊದಲು ತೆರವುಗೊಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬಡ ಕುಟುಂಬದ ವಿರುದ್ಧ ತಾವು ನಡೆಸಿರುವ ನಿಮ್ಮ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡುತ್ತೇನೆ ಎಂದರು. ಒಟ್ಟಾರೆ ಗೌರಿಬಿದನೂರು ತಾಲೂಕಿನ ತಪಸಮಾಕಲಹಳ್ಳಿ ಗ್ರಾಮದಲ್ಲಿ ನಡೆದ ಸರ್ಕಾರಿ ಆಸ್ತಿ ತೆರವು ಕಾರ್ಯ ರಾಜಕೀಯ ತಿರುವು ಪಡೆದಿದ್ದು ಇನ್ಯಾವ ತಿರುವು ಪಡೆಯುತ್ತದೆಯೋ ಕಾದು ನೋಡಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.